ಈ ಮುಡಾ ಅಸ್ತ್ರ ಹಾಗೇನೆ ಈ ವಾಲ್ಮೀಕಿ ಹಗರಣ ಸಂಬಂಧಪಟ್ಟ ಹಾಗೆ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಕೂಡ ಮೆರವಣಿಗೆ ಸಂಬಂಧಪಟ್ಟ ಅಥವಾ ಒಂದು ಪಾದಯಾತ್ರೆ ಸಂಬಂಧಪಟ್ಟ ಹಾಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಪಾದಯಾತ್ರೆ ವಿಚಾರಕ್ಕೆ ಸ್ವಪಕ್ಷದವರ ವಿರುದ್ಧನೇ ಯತ್ನಾಳ್ ಗುಡುಗಿದ್ದಾರೆ. ಪಾದಯಾತ್ರೆ ವಿಚಾರವಾಗಿ ಮಾತನಾಡಿದ್ದಾರೆ ಯತ್ನಾಳ್. ಡಿಕೆಶಿ ಆದೇಶದಂತೆ ವಿಜಯೇಂದ್ರ ಮೈಸೂರಿಗೆ ಪಾದಯಾತ್ರೆ ಮಾಡ್ತಿದ್ದಾರೆ. ಮುಡಾ ಅಕ್ರಮದ ವಿರುದ್ಧ ಮೈಸೂರಿಗೆ ಹೊರಟಿದ್ದಾರೆ. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನ ಇಳಿಸೋದಕ್ಕೆ ಪಾದಯಾತ್ರೆ ಅಂತ ಹೇಳಿದ್ದಾರೆ. ಡಿಕೆಯನ್ನ ಸಿಎಂ ಮಾಡೋದಕ್ಕೆ ವಿಜಯೇಂದ್ರ ಬಹಳ ಹೋರಾಟ ಮಾಡ್ತಿದ್ದಾರೆ ಅಂತ. ಇದೆಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಡಿಕೆ ಉಪಕಾರವನ್ನ ತೀರಿಸೋದಕ್ಕೆ ವಿಜಯೇಂದ್ರ ಪಾದಯಾತ್ರೆ ಮಾಡ್ತಿದ್ದಾರೆ. ಬಿಜೆಪಿ ಪಾದಯಾತ್ರೆ ಕುರಿತು ಯತ್ನಾಳ್ ಹೊಸ ಬಾಂಬ್. ಬನ್ನಿ ಏನ್ ಹೇಳಿದ್ರು ಯತ್ನಾಳ್ ನೋಡೋಣ. ಈಗ ಮುಡಾ ಹೋರಾಟ ಮಾಡ್ತಾ ಇದ್ದಾರೆ ವಿಜಯೇಂದ್ರ. ಮುಡಾ ಹೋರಾಟ ಸಿದ್ದರಾಮಯ್ಯನವ್ರು ಇಳಿಸಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ಲಕತ್ತಾರ ಅನ್ನೋದು ಬಹಿರಂಗಪಡಿಸ್ಬೇಕು. ಡಿ.ಕೆ. ಶಿವಕುಮಾರ್ ಆದೇಶದಂತೆ ವಿಜಯೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ದಾನೆ ಅಂದರೆ ಸಿದ್ದರಾಮಯ್ಯನ ಇಳಿಸಲಿಕ್ಕೆ. ಅದಕ್ಕೆ ಈ ಪಾದಯಾತ್ರೆ ಒಂದು ಹೊಂದಾಣಿಕೆ ರಾಜಕಾರಣ ಇದೆ. ಡಿ.ಕೆ. ಶಿವಕುಮಾರ ಅವರ ಉಪಕಾರ ತೀರಿಸಲಿಕ್ಕೆ ಇವತ್ತು ವಿಜಯೇಂದ್ರ ಪಾದಯಾತ್ರೆ.